ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗು ಒಂದು ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳೋದು ಒಂದು ಖುಷಿಯ ವಿಚಾರ. ಏನಂತ ಹೇಳಿದ್ರೆ ನಮಗೆ ₹1 ಬಂತು, ₹10 ಬಂತು ಅನ್ನೋದು ವಿಷಯ ಅಲ್ಲ. ಬಟ್ ಅಟ್ಲೀಸ್ಟ್ ಒಂದು ಗ್ರೀನ್ ಬಂತು ಅಂದರೆ ಸ್ವಲ್ಪ ಒಂದು ಖುಷಿ ಆಗುತ್ತಲ್ಲ. ಸೊ ನಮ್ಮ ಒಂದು ಲಾಸ್ಗಳಿಗೆ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಮೋರ್ ಆರ್ ಲೆಸ್ ನೆನ್ನೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾವು ಜಸ್ಟ್ ರಿಫ್ರೆಶ್ ಮಾಡ್ತೀನಿ. ಓಕೆ, ನಾವು 181 ಇನ್ನೂ ಮಾರ್ಕೆಟ್ ಸಹ ರನ್ ಆಗ್ತೀನಿ ನೋಡೋದು. ಇನ್ನೊಂದು 7 ನಿಮಿಷ ಪೆಂಡಿಂಗ್ ಇದೆ. ಓಕೆ, ಸೊ ನೋಡ್ಬೋದು ಇಲ್ಲಿ ಗಂಟೆ ಇಟ್ಟಿದ್ರೆ ಹತ್ತಿರ ಇನ್ನೊಂದು ₹100-150 ಎಕ್ಸ್ಟ್ರಾ ಬಂದಿರೋದು. ಬಟ್ ದಟ್ಸ್ ಓಕೆ. ನಮ್ಮ ಆಲ್ಗೋ ಸ್ಟ್ರಾಟಜಿ ಪ್ರಕಾರ ನಾವು ಫಾಲೋ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಸೊ ವಿಕ್ಸ್ ಸಹ ಸ್ವಲ್ಪ ಕೂಲ್ ಡೌನ್ ಆಯಿತು. ಅದೇನಾದ್ರು ಕ್ರ್ಯಾಶ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 15-20% ಬಿದ್ದಿತ್ತು ಅಂತ ಹೇಳಿದ್ರೆ ಇನ್ನೂ ಸೂಪರ್ ಪ್ರಾಫಿಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು. ಸೊ ನೆನ್ನೆ ನೋಡಿ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಿಮಗೆ ನೆನ್ನೆ ಹೇಳಿದೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ನಂತರ ಗ್ಯಾಪ್ ಫಿಲ್ ಆಗಿ ಸೈಡ್ ವೇಸ್ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಅಲ್ಲಿ 5 ಮಿನಿಟ್ಸ್ ಕ್ಯಾಂಡಲು. ಓಕೆ ನೋಡಿ, ಈ ಗ್ರೀನ್ ಕ್ಯಾಂಡಲ್ ಓಪನ್ ಆಗಿದ್ದ ತಕ್ಷಣ ನೆಕ್ಸ್ಟ್ ಬಂದು ಸ್ಲೈಟ್ಲಿ ಅದು ಏನಂದ್ರೆ ಪ್ರೀ ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಥರ ಒಂದು ಗ್ಯಾಪ್ ಥರ ತೋರಿಸ್ತಾ ಇತ್ತು. ಬಟ್ 9:15 ಮಾರ್ಕೆಟ್ ಟೈಮಲ್ಲಿ ಸೊ ಸ್ಲೈಟ್ಲಿ ಫ್ಲ್ಯಾಟ್ ಓಪನ್ ಆಗಿ ನಂತರ ಅಪ್ ಹೋಗಿ ನೆಕ್ಸ್ಟ್ ಏನಂತಾರೆ ಒಂದು ದೊಡ್ಡ ರೆಡ್ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಅವಷ್ಟು ಗ್ರೀನ್ನ ಒಂದು ಪ್ರಾಫಿಟ್ನ ಒಂದು ಏನಂತಾರೆ ಒಂದು ನಾಕ್ ಆಫ್ ಆಗಿ ನೆಕ್ಸ್ಟ್ ಮಾರ್ಕೆಟ್ ಮಾಡೋದು ಓವರಾಲ್ ಒಂದು ಕಂಪ್ಲೀಟ್ ಒಂದು ಸೈಡ್ ವೇಸ್ ಹೋಯಿತು ಅಂತ ಹೇಳೋದು. ಬಟ್ ವಿಕ್ಸ್ ಒಂದು ಕೂಲ್ ಡೌನ್ ಆಗದಿರೋದ್ರಿಂದ ಒಂದು ರೀಸನಿಂದಲೇ ನಮ್ಗೆ ಅಷ್ಟು ಪ್ರಾಫಿಟ್ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಒಂದು ಸೈಡ್ ವೇಸ್ ಹೋಯ್ತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿಲಿ ಸೂಪರ್ ಡೂಪರ್ ಪ್ರಾಫಿಟ್ ಕೊಡಬೇಕಾಗುತ್ತೆ. ಸೊ ಅದನ್ನು ಕ್ರಾಶ್ ಆಗಿಲ್ಲ ಅಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಸಣ್ಣ ಪ್ರಾಫಿಟ್ ಆಯಿತು ಅಂತ ಹೇಳ್ಬೋದು. ಬಟ್ ನಂದಲೆಸ್ ಅಟ್ಲೀಸ್ಟ್ ಒಂದು ಪ್ರಾಫಿಟ್ ಮಾಡೋದ್ರಿಂದ ಒಂದು ಪ್ರಾಫಿಟನ್ನು ನಮ್ಮ ಒಂದು ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. 1818 ಒಂದು ಪ್ರಾಫಿಟ್ಟು. ಸೊ ಮೋರ್ ಆರ್ ಲೆಸ್ ನಾನು ಲಾಸಲ್ಲಿ ಇದ್ದರೆ ಈ ಮಂತ್ ಆಲ್ಮೋಸ್ಟ್ ನನ್ನ ನೆನಪಿರೋ ಪ್ರಕಾರ ಲಾಸಲ್ಲೇ ಕ್ಲೋಸ್ ಮಾಡ್ಬೋದು ಅಂತ ನನ್ನ ಒಂದು ಇನ್ನೂ ಸ್ಟ್ರಾಂಗ್ ಬಿಲೀಫ್ ಇದೆ. ಸೊ ಮೇ ಮಂತ್ ಬಿಗಿನಿಂಗಲ್ಲೇ ಹೇಳಿದ್ದೀನಿ, ಈಗಲೂ ಸಹ ಹೇಳ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಲಾಸಲ್ಲಿ ಕ್ಲೋಸ್ ಮಾಡೋಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದು ಎಷ್ಟು ಲಾಸ್ ಅಂತ ನಮಗೂ ಗೊತ್ತಿಲ್ಲ. ಇನ್ನೊಂದು ಆಲ್ಮೋಸ್ಟ್ ಎಷ್ಟೊಂದು 8 ದಿವಸ ಇದೆ ಅಂತ ಅನ್ಕೊಂಡ್ರೆ. ಸೊ 8 ದಿವಸ ನೋಡೋಣ ಹೆಂಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇದು ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ಒಂದು ಡೀಟೇಲ್ಸ್ ಸ್ನೇಹಿತರೆ. ಸೊ ಇನ್ ಕೇಸ್ನ ನೀವು ಆಲ್ಗೋ ಟ್ರೇಡಿಂಗಲ್ಲಿ ಮಾಡಬೇಕು, ಟೆನ್ಷನ್ ಇದ್ರೆ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸಿಸ್ಟಮನ್ನು ಸೆಟಪ್ ಮಾಡಿ ಆಟೋಮೆಟಿಕ್ಕಾಗಿ ಅದು ಪಾಡ್ಗೆ ಅದು ಕೆಲಸ ಮಾಡುವಂಥ ಒಂದು ಏನಂತಾರೆ ಒಂದು ಟ್ರೇಡಿಂಗ್ಗೆ ನೀವೇನಾದರೂ ಎಂಟ್ರ್ ಆಗಬೇಕಂತೇಳಿದ್ರೆ ಆಲ್ಗೋ ಟ್ರೇಡಿಂಗಲ್ಲಿ ಪ್ರಿಫರ್ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು 9620275275 ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 9620275275ಗೆ ವಾಟ್ಸಪ್ ಮಾತ್ರ ಮಾಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿತಿನ್ 24 ಅವರ್ಸಲ್ಲಿ ನಿಮ್ಗೆ ಅಕೌಂಟೆಲ್ಲ ಸೆಟಪ್ ಕೊಡುವಂಥ ಒಂದು ಫೆಸಿಲಿಟಿ ಇರೋದ್ರಿಂದ ಯುಟಿಲೈಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ವರ್ಕಿಂಗ್ ಪ್ರೊಫೆಷನಲ್ ಆಗಿತ್ತು ಅಂತ ಹೇಳಿದ್ರೆ ನೀವು ಇದನ್ನು ಖಂಡಿತವಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.